ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ನಿಮಗೆ ಕ್ಯಾನಡಾ ಒಂದು ಸೈಟ್ ತೋರಿಸೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಯಾರು ಇದನ್ನು ಶೋ ಮಾಡೋದಿಲ್ಲ. ಕ್ಯಾನಡಾ ಅಂದರೆ ಎಲ್ರಿಗೂ ಫಸ್ಟ್ ಸ್ನೋಫಾಲ್, ನಯಾಗ್ರಾ ಫಾಲ್ಸ್, ಟೊರೊಂಟೊ ಇದೇ ತಾನೇ ನೆನಪಾಗೋದು. ಬಟ್ ಕ್ಯಾನಡಾ ಅಲ್ಲಿ ಇಂತಹ ಒಂದು ಕಮ್ಯುನಿಟಿ ಕೂಡ ಇದೆ ಅಂತ ನಿಮಗೆ ಗೊತ್ತಿತ್ತಾ? ಇಲ್ಲಿರೋದೇ ಆಮಿಷ್ ಕಮ್ಯುನಿಟಿ. ನಿಜ ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ನನಗೂ ಮೊದಲು ಸ್ವಲ್ಪನೇ ಗೊತ್ತಿದ್ದು, ಬಟ್ ಹತ್ತಿರದಿಂದ ನಾನು ನೋಡ್ತಿರೋದು ಫಸ್ಟ್ ಟೈಮ್. ಮೊದಲಿಗೆ ತುಂಬ ಸರ್ಪ್ರೈಸಿಂಗ್ ಆಗಿದೆ ಏನಂದರೆ, ಇವರು ಇಂದಿಗೂ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡೋದಿಲ್ಲ. ಅಂದರೆ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ತುಂಬಾ ಮಿನಿಮಲಿಸ್ಟ್ ಇಂಟರ್ನೆಟ್ ಇಲ್ಲ, ಸೋಷಿಯಲ್ ಎಲೆಕ್ಟ್ರಿಸಿಟಿ ಫೋನ್ ಕೂಡ ಇಲ್ಲ. ಇವರ ಹೋಲ್ ಲೈಫ್ ಸ್ಟೈಲ್ ಬರೀ ಫ್ಯಾಮಿಲಿ ಜೊತೆ ಫಾರ್ಮಿಂಗ್ ಮತ್ತು ಕಮ್ಯುನಿಟಿ ಸುತ್ತಾನೇ ಇವ್ರದ್ದು ನಡೆಯೋದು. ನಾವೀಗ ನೋಡ್ತಿದ್ದೀರಲ್ವಾ, ಈ ಫಾರ್ಮ್ ಹೌಸು 100 ಎಕರೆ ಇದೆ. ಈ ದೊಡ್ಡ ಜಾಗವನ್ನು ಇವರೊಬ್ಬರೇ ಫಾರ್ಮ್ ಮಾಡ್ತಾ ಇರೋದು. ನೀವು ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಯಾವ ಟ್ರ್ಯಾಕ್ಟರ್ ಇಲ್ಲ, ಬಿಗ್ ಮಿಷಿನ್ಸ್ ಇಲ್ಲ, ಮತ್ತು ಬರೀ ಯೂಸ್ ಮಾಡೋದು ಹಾರ್ಸ್ನ. ಟ್ರೆಡಿಷನ್ ಮೆಥಡ್ನ ತುಂಬ ಯೂಸ್ ಮಾಡ್ತಾರೆ ಇವರು. ಇವ್ರ ದಿನ ಬೆಳಗ್ಗೆ ಎದ್ದು ಇವ್ರ ಲೈಫ್ ಸ್ಟಾರ್ಟ್ ಆಗೋದೇ ಫಾರ್ಮ್ ವರ್ಕ್, ಅನಿಮಲ್ ನೋಡ್ಕೊತಾರೆ, ಮತ್ತು ಕೆಲಸ ಎಲ್ಲವೂ ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಮಾಡ್ತಾರೆ. ನಿಜವಾಗ್ಲೂ ಇವ್ರ ಜೀವನ ತುಂಬ ಸಿಂಪಲ್. ನೋ ಹರಿ, ನೋ ಸ್ಟ್ರೆಸ್. ಸಿಟಿ ಲೈಫ್ ಬಗ್ಗೆ ಇವ್ರಿಗೆ ಯೋಚನೆನೇ ಇಲ್ಲ. ಯೂನಿಕ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೆಸ್ಟೋರೆಂಟ್ ಯೂನಿಕ್ನೆಸ್ ಏನಿದೆ ಅಂತ ಒಳಗ್ ಹೋಗಿ ನೋಡೋಣ ಬನ್ನಿ. ಸೊ ಇಲ್ಲಿಗೆ ಬಂದರೆ ಏನು ಫ್ಯಾನ್ಸಿ ಇಂಟೀರಿಯರ್ ಏನೂ ಇರಲಿಲ್ಲ. ಇಲ್ಲಿ ಬೇಕ್ರಿ ಐಟಮ್ ತುಂಬ ಫೇಮಸ್ ಅಂತ ಹೇಳಿದ್ರು. ಸೊ ನಾವು ಕುಕೀಸ್ ಮತ್ತು ಪೈನ ಆರ್ಡ್ರ್ ಮಾಡಿದ್ರಿ. ಅದಾದಮೇಲೆ ದ ಮೇನ್ ಕೋರ್ಸ್ ನಾವು ಆರ್ಡ್ರ್ ಮಾಡಿದ್ದು ಬ್ರೋಸ್ಟೆಡ್ ಚಿಕನ್. ಇದು ಕ್ರಿಸ್ಪಿ ಇದೆ, ಸೂಪರ್ ಜ್ಯೂಸಿ ಇದೆ. ಸೊ ಕೋಸ್ಲಾ ತಾನೇ ಇದು, ಕೋಸ್ಲಾ. ಆಮೇಲೆ ಸಾಫ್ಟ್ ಬನ್, ಅದಕ್ಕೆ ಬಟರ್, ಗ್ರೇವಿ ತುಂಬ ಚೆನ್ನಾಗಿದೆಯಾ, ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೆ ಒಳ್ಳೆ ಪೈ, ಸ್ಟ್ರಾಬೆರಿ ಪೈ. ಆಮೇಲೆ ನಮ್ಮ ಕಾಮನ್ ಫ್ರೆಂಡ್ ನಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದಿದ್ರು. ಅವರು ರೀಸೆಂಟಾಗಿ ಹೊಸ ಸುಜುಕಿ ಬೈಕ್ ತೊಗೊಂಡಿದ್ದಾರೆ, ಅದನ್ನು ತೋರಿಸೋದಕ್ಕೆ. ಈ ಟ್ರಿಪ್ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗಿತ್ತು. ಕ್ಯಾನಡಾದಲ್ಲಿ ಒಂದು ಯೂನಿಕ್ ಸೈಡ್ ನೋಡಿದೆ, ಆಮಿಷ್ ಕಮ್ಯುನಿಟಿ ಬಗ್ಗೆ ತಿಳ್ಕೊಂಡೆ, ಅವರ ಹೋಮ್ ಸ್ಟೈಲ್ ಫುಡ್ ಕೂಡ ಎಂಜಾಯ್ ಮಾಡಿದೆ. ಇಷ್ಟೇ ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.
ಆಮೇಲೆ ನಮ್ಮ ಕಾಮನ್ ಫ್ರೆಂಡ್ ನಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದರು. ಅವರು ರೀಸೆಂಟಾಗಿ ಹೊಸ ಬೈಕ್ನ ತೊಗೊಂಡಿದ್ದಾರೆ, ಸುಜುಕಿ. ಅದನ್ನು ತೋರಿಸೋದಕ್ಕೆ ಬೈಕ್ ನೋಡಿ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ರಿ. ಈ ಟ್ರಿಪ್ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಕೆನಡಾಲ್ಲಿ ಒಂದು ಯೂನಿಕ್ ಸೈಡ್ ನಾನು ನೋಡಿದೆ, ಆಮಿಷ್ ಕಮ್ಯುನಿಟಿ ಬಗ್ಗೆ ತುಂಬ ಹೊಸ ವಿಷಯಗಳು ಗೊತ್ತಾಯಿತು. ಜೊತೆಗೆ ಸೂಪರ್ ಹೋಮ್ ಸ್ಟೈಲ್ ಫುಡ್ ಕೂಡ ಎಂಜಾಯ್ ಮಾಡಿದ್ರಿ. ಇಷ್ಟೇ ಇವತ್ತಿನ ವ್ಲಾಗ್. ನಮ್ಮ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.